ತಯಾರಾದೆ, ತಲೆ ಬಚ್ಕೊಂಡಿನಲ್ಲ. ಹಂಗಿನೂ ಆಗೈತಿ. ತಯಾರಾದೆ ರೀ. ತಯಾರಾಗಿನಂದ್ರಿ, ಮತ್ತೆ ಅದ ಅರ್ಬೇಕಾದಿರಿ. ಏನಾಗೈತಿ ಅರ್ಬಿಗೆ? ಎಂತ ಚಲೋ ಐತಿ ನಿಂದೇನ್ ಕಾಟ್ ನನಗ. ಎಷ್ಟ್ ಕೆಟ್ಟದಿರ್ರಿ, ಚಲೋ ಅರ್ಬಿ ಹಾಕು ಅಂತ ಹೇಳಿ ಇಂಥದ್ ಹಾಕೊಂಡ್ ನಿಂತೀರಿ. ಇಡು ಜೋಡು ಚಂದ ಕಾಣ್ತತನ, ನೀವ ಹೇಳ್ರಿ ನೋಡೋಣ. ಅಂತ ಚಲೋ ಅರ್ಬಿ ಬಿಟ್ಟಿದ್ದನ್ನ ಹಾಕೊಂಡ್ ನಿಂತಿರಲ್ರಿ. ಏನ್ ಹೇಳ್ಬೇಕು ನಿಮ್ಗಂತ. ನಾನು ಪ್ಯಾಂಟು ಅಂಗಿ ಹಾಕೋರಿ, ಆ ಜೀನ್ಸ್ ಪ್ಯಾಂಟ್ ಬೇಕಾದ್ರೆ ನಾನು ಮೈದನ್ ಕಡೆ ಒಂದ್ ಅಂಗಿ ಇಸ್ಕೊಡ್ತೇನೆ, ಅದನ್ನ ಹಾಕೋರಿ, ಚಂದ ಕಾಣ್ತತಿ. ಏನ ಜೀನ್ಸ್ ಪ್ಯಾಂಟ್ ಹಂಗ್ಯ? ಅಲ್ಲಿ ನಾನು ಹೊಲ್ದಾಗ ದುಡಿಯವ ಏನ ಅಲ್ಲ, ನನಗೆ ನೀನು ಜೀನ್ಸ್ ಪ್ಯಾಂಟ್ ಅಂತಿ ಅಂದ್ರೆ ಏನು ಹೇಳ್ಬೇಕತ್ತ ಇದಕ್ಕಂತ ನನ್ನ ತಗ ಬ್ಯಾಡ್ಲಿ. ನನಗೆ ನಾವೆಲ್ಲ ಅಂತವೆಲ್ಲ ಹಾಕೊಂಡು ಮಾಡಿ ಗೊತ್ತಿಲ್ಲ. ಅಲ್ಲಿ ನಾನು ಏನು ಇದೆ ಏನು ನಾನೇನಲ್ಲಿ ಹೆಣ್ಣು ನೋಡತ್ತ ಹೊಂಟನಿ, ನಿಂದೊಂದು ಕಾಟನ ಆತಾಗ. ಹೆಣ್ಣು ನೋಡಕ್ ಹೊಂಟಿಲ್ಲ ಅಂದ್ರೆ ಚಂದನ ಅರ್ಬಿ ಹಾಕೋಬಾರ್ದನ? ಅಲ್ರಿ ಎಷ್ಟ್ ದಿನಕ್ಕೆ ಹೊಂಟೆ ನಾ ಇಬ್ರು? ಇನ್ ದಿನಾನು ಹೋಗ್ತೇವೇನ್ರಿ? ಬರ್ರಿ ಹೋಗುನು. ನೀನು ಅಲ್ಲಿ ಸೀರೆ ತೊಗೊಳೋದು ಮುಖ್ಯನ, ನಾ ಅಂಗಿ ಹಾಕೊಳ್ಳೋದು ಮುಖ್ಯನ? ನಂಗೆ ಅದನ್ನ ಹೇಳು ಫಸ್ಟ್ ಹೇಳು. ನಾನು ಇದೇ ಅರ್ಬಿ ಹಾಕೊಂಬರವ, ನೀ ಬಾ ಅಂದ್ರೆ ಬರ್ತೀನಿ, ಇಲ್ಲ ಒಲ್ಲೆ ಹೋಗತ್ತಾಗ ನಾ ಒಲ್ಲೆ. ಆತ್ ಬಿಡಪ್ಪ ಪುಣ್ಯಾತ್ಮ, ನಿಂಗೆ ಯಾರು ಹೇಳ್ತಾರ ತಗ, ಅದೇನೋ ಅಂತಾರಲ್ಲ ತಗ. ಒಂದು ಅರ್ಬಿ ಹಾಕೊಳಕ್ಕೂ ನಿಮಗೆಲ್ಲ ಹೇಳ್ಬೇಕು ಬಾಯ್ ಬಿಟ್ಟು. ಕಮ್ಮನೊಂದು ಅರ್ಬಿ ಹಾಕೊಳಂಗಿಲ್ಲ ಏನಿಲ್ಲ ತಗ. ಯಾವಾಗ ನೋಡಿದ್ರೆ ಇದ್ದಿದ್ದ ಅರ್ಬಿಯಾಗ ಓಡಿ ಬರ್ತಿರತ್ತಾಗ. ಆಯ್ತು ತಗೋ ಹೋಲತ್ತಾಗ, ನಿಂಗೆ ಇಷ್ಟ ಬಂದಂಗೆ ಮಾಡ್ರಿ. ರೊಕ್ಕ ಇಸ್ಕೊಂಡಿರಲಿಲ್ಲ ಮಾವ್ರ ಕಡೆ? ಎಷ್ಟು ಇಸ್ಕೊಂಡಿರಿ? ಈಗ ಇಸ್ಕೋಬೇಕು ನಡಿ. ಈಗ ಇಸ್ಕೋಬೇಕಾ? ಅಲ್ಲ ನಿಮಗೆ ನಿನ್ನೆನೇ ಹೇಳ ನಾನು ಇಸ್ಕೊಂಡು ಇಟ್ಕೋರಿ ಅಂತೇಳಿ. ಇನ್ನು ಯಾವಾಗ ಇಸ್ಕೋಬೇಕು, ಯಾವಾಗ ಹೋಗ್ಬೇಕು? ಎಷ್ಟತ್ ಏನು ಅಪ್ಪ ಏನು ಕೊಡಲ್ಲ ಅಂತ ನನ್ನ ನಡಿ. ಸರಿ ನಡ್ರಿ, ನೀವು ಬಾಗ್ಲಕ್ಕೆ ರೊಕ್ಕ ಇಸ್ಕೊಂಡ್ರಿ ಬಂದೆ. ಹಬ್ಬ, ಇವತ್ತು ಚಂದಾಗ ಅಡ್ಡಾಡಿ ತಿಂದು ಉಂಡು ಇಷ್ಟಪಟ್ಟಿದ್ದೆಲ್ಲ ತೊಗೊಂಡು ಬರ್ಬೇಕು ಇವತ್ತು. ಆಹಾ, ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದೆ ಅಲ್ಲ. ಆದರೂ ಅಡ್ಡಾಡೋದು ಭಾಳ ಕಡಿಮೆ ನೋಡಿ ನಾನು ನಿಜವಾಗ್ಲು. ನನಗೆ ಇದೆಲ್ಲ ಗೊತ್ತೇ ಇಲ್ಲ, ಹೋಗ್ಬೇಕು ಮಾಡ್ಬೇಕು ಅನ್ನೋದು. ಇಬ್ರು ಇವ್ರು ಈ ನಮ್ನೆ ಅಡ್ಡಾಡ್ತಾರೆ, ನಾನು ಎಲ್ಲಿ ಹೋಗೋದೈತಿ? ಅಯ್ಯೋ, ಮನಿ ಒಳಗೆ ಕಾಲು ಇಡಂಗಿಲ್ಲಪ್ಪ. 3 ಮಂದಿ ಸ್ವಸ್ತ್ಯಾರ ಪೈಪೋಟಿ ಬಿದ್ದತೀಗ. ಯಾವ ವಿಚಾರಕ್ಕ? ಎರಡನೇದಕ್ಕೆ ಮನ್ ಮಾರ್ಕೆಟ್ಗೆ ಹೋಗಿದ್ಲಾ ಪ್ಯಾಟಿಗೆ ಗಂಡನ್ ಕರ್ಕೊಂಡು. ಅದಕ್ಕೆ ಈಗ 3ನೇದಕ್ಕೆ ಹೋಗಿ ಬಂದ್ಲು. 3ನೇದಕ್ಕಿನೂ ಹೋಗಿ ಬಂದ್ಲು, ಎಲ್ಲರೂ ಹೋಗಿ ಬಂದ್ರು, ನಾನು ಎಲ್ಲಿ ಹೋಗಿಲ್ಲ ಅಂತೇಳಿ ಈಕಿಗೆ ಸಿಟ್ಟು. 1ನೇದಕ್ಕಿಗೆ ಲೆಕ್ಕದಂತ ನೋಡಿದ್ರೆ ಪಾಪ ನಮ್ಮ ಈರಮ್ಮ ಎಲ್ಲಿ ಹೋಗೋದಿಲ್ಲ ಬಿಡ, ಅವ್ರು ಹೋಗಿ ಬಂದ್ರ ಅಂತೇಳಿ ಆಕೆಗೆ ಸಿಟ್ಟು ಬಂದು ಈಗ ಆಕಿನೂ ಗಂಡನ್ ಕರ್ಕೊಂಡು ತಯಾರಾಗತ್ತಾಳ ಒಳಗೆ. ಇವತ್ತು ಅಡಿಗೆಲ್ಲ ನನ್ನ ತಲೆ ಮೇಲೆ ಬೀಳಂಗೆ ಕಾಣ್ತೈತಿ ಇವತ್ತು. ಯಾಕಂದ್ರೆ ಜಾಸ್ತಿ ಅಡಿಗೆ ಮಾಡೋದು ಆಕಿ. ಈಕಿ 2ನೇದಕ್ಕಿಗೆ ಬರೋದಿಲ್ಲ, 3ನೇದಕ್ಕಿದು ಏನೋ ಗೊತ್ತಿಲ್ಲ, ಕೇಳ್ಬೇಕು. ಅವೇ ಅಕ್ಕ ತಂಗಿ ಕುಟು ಮಾಡ್ತಿರ್ತಿದ್ವು. ಏನು ಮಾಡ್ತಾವೋ ಎಟ್ರ ಮಟ್ಟಿಗೆ ಮಾಡ್ತಾವೋ ಗೊತ್ತಿಲ್ಲ ನನಗೆ. ಎಲ್ಲಿ ಇವತ್ತು ಎಲ್ಲ ಕುಡ್ಸ ನನ್ನ ತಲೆ ಮ್ಯಾಗ ಹಾಕ್ತಾರ ಏನಪ್ಪ ನೋಡ್ಬೇಕು. ಮಾಡಿದ್ಲು ಚಲೋ ಇಲ್ಲ ನನ್ನ ತಲೆ ಮ್ಯಾಗ, ನಾನು ಮಾಡ್ಬೇಕು. ಮತ್ತೆ ಇವತ್ತು ನನಗೆ ನಿನ್ನ ರೊಟ್ಟಿ ಮಾಡೋಕ್ಕಾತು ಮಾಡ್ತೀನಿ ರೀ, ಇಲ್ಲ ಅಂದ್ರೆ ಅನ್ನ ಮಾಡ್ತೀನಿ, ಊಟ ಮಾಡ್ರಿ ಇವತ್ತು ಒಂದಿನ. ಇಲ್ಲ ನುಚ್ಚು ಮಾಡಿಬಿಡ್ಲೇನ್ರಿ, ನುಚ್ಚು ಕುಡ್ದು ಮಜ್ಜಿಗೆ ಹಾಕ್ಕೊಂಡೆ ಅನ್ನ ಉಂಡ್ಬಿಡ್ರಿ. ಅಲ್ಲ, ಊಟದ ದಿನ ಹೆಂಗ ಆಕತಿ, ಆದ್ರೆ ಇವ್ರ ಪೈಪೋಟಿ ಬರೀ ಹೊರಗೆ ಹೋಗೋದ್ರೊಳಗೆ ಇದ್ರೆ ಚಲೋ, ಮತ್ತೆ ಅದ್ರಾಗಾರ ಮುಂದುವರೆದ್ರ ಗತಿ ಏನಂತ. ಅಪ್ಪ ಒಂದು 15,000 ರೂಪಾಯಿ ಕೊಡಪ್ಪ. 15,000ಪ್ಪ? ನನ್ನ ತಿಜೂರ್ಯಾಗ ಚಾವಿ ದಿಂಬಿನ ಬುಡ್ದಾಗ ಇಟ್ಟೇನಿ, ತಗೋ ಹೋಗಪ್ಪ. ಅಲ್ಲಪ್ಪ 15,000 ರೂಪಾಯಿ ಕೇಳಿದೆ, ಎದಕ್ಕೆ ಏನು ಕೇಳಲಿಲ್ಲಲ್ಪ? ಎದಕ್ಕೆ ಕೇಳ್ಬೇಕಪ್ಪ? ನೀವು ದುಡ್ದಿದ್ದನ್ನು ನಿಮಗೆ ಕೊಡಕ್ಕೆ ನಾನು ಯಾಕೆ ಕೇಳ್ಬೇಕು? ಏನೋ ಮನೆ ಯಜಮಾನ ಜವಾಬ್ದಾರಿ ನೋಡ್ಕೊಂತೇನಂತ ಇಲ್ಲಿಟ್ಟಿರಿ ಅಷ್ಟೇ. ಇಷ್ಟಕ್ಕೂ ನೀನೇನು ಹಾಳು ಖರ್ಚು ಮಾಡೋಣ? ನಂಗೆ ಗೊತ್ತಿಲ್ಲ ನಿನ್ನ ಬಗ್ಗೆ. ಹೆಂಡತಿ ಕರ್ಕೊಂಡು ಎಲ್ಲೇ ಹೊರಗೊಂಟಿ ಹೋಗಿ, ಆಕಿಗೆ ಏನು ಬೇಕು ಕೊಡ್ಸು, ತಿಂದುಂಡು ಆರಾಮ ಚಂಚಿ ಮಠ ಆಗೋಲ್ತಕ್ಕ ಒಟ್ಟು ಕತ್ಲಾಗೋದ್ರೊಳಗೆ ಮನೆ ಬಂದು ಸೇರ್ಕೊರಿ. ಏನು ಹೋಗಿ ಬರ್ರಿಪ್ಪ, ನಾ ಏನು ಬೇಡ ಅನ್ನೋದಿಲ್ಲ ನಿಮಗೆ. ನಾ ಹೇಳಿದ್ನೇ ಇಲ್ಲ ಮಾವಾರ ಅತ್ತಿಯರ ಏನು ಅನ್ನೋದಿಲ್ಲ, ನೀವೇ ಬರಕ್ಕೆ ನಾಟಕ ಮಾಡ್ತೀರಿ ಅಂತೇಳಿ. ಹೋರಿ ಪಟ್ನ ರೊಕ್ಕ ತುಂಬ್ರೋಗ್ರಿ. ಅತ್ತಿಯರ ನಿಮ್ಗೇನು ತರ್ಬೇಕನ್ರಿ? ನಿಮಗೆ ಸೀರೆ ಇಲ್ಲ ಟಿಕ್ಳಿ ಇಕ್ಳಿ ಏನಾರ? ನನಗೆ ಸೀರೆಗಿರಿ ಏನು ಬೇಡವ, ಜಗ್ಗದವ, ಅವನ್ನ ಉಡೋದ ದಿಕ್ಕಿಲ್ಲ. ತಂದ್ರೆ ಈಗ ಹಚ್ಕೊಂಡೇನಲ್ಲ ಇಂಥವು ಟಿಕ್ಳಿ ತಲೆಗೆ ಒಂದು 2 ಟಿಕ್ಳಿ ಪ್ಯಾಕೆಟ್ ತೊಂಬ, ಆಮ್ಯಾಗ ಒಂದು 2 ಡಜನ್ ಗಾಜಿನ ಬಳಿ ತೊಂಬ. ಇಲ್ಲ ಗಾಜಿನ ಬಳಿ ಬ್ಯಾಡ್ಬಿಡವ. ಯಾಕ್ರಿ ಅತ್ತಿಯರ ತರ್ತಿದ್ನಲ್ಲ? ಬೇಡವ, ನಾನು ಬಿಚ್ಚಬಳಿ ಹಾಕೊಳಂಗಿಲ್ಲ. ಅಲ್ಲೇ ಬೆಳಗ್ಯಾರ ಕಡೆನ ಕೈ ಕೊಟ್ಟು ಹಿಡಿಸ್ಕೊಂಬರ್ಬೇಕು. ಕೈ ಏನೈತೆ ನಂದು ಏನೈತಲ್ಲ, ಹಂಗಾಗಿ ಬಳಿ ಅವ್ರ ಕಡೆನ ಹಿಡಿಸ್ಕೋಬೇಕು. ಆತೋರಿ ಅತ್ತಿಯರ ಹಂಗೆ ಮಾಡ್ರಿ. ಹಂಗಾರ ನಾ ಹಂಗಾರ ಟಿಕ್ಳಿ ಅಷ್ಟು ತೊಗೊಂಬರ್ತೇನೆ ನೋಡ್ರಿ. ಮಾವರ ನಿಮಗೇನಾರ ಬೇಕನ್ರಿ? ಬೇಡವ, ನನಗೇನು ಬೇಕು, ಏನು ಬೇಡ. ಇದು ಬೇಕಾದ್ರೆ ಚಲೋತ್ತಂಗ ಒಳ್ಳೆ ಎಳೆವು ಕರೆ ಎಲೆ ತೊಗೊಂಬರ್ರಿ, ಒಂದು 50 ಎಲೆ. ಹ್ಞೂ ರೀ ಮಾವರ. ಚಿಕಣಿ ಅಡಿಕೆ ತೊಗೊರ್ರಿ, ಚಾಲಿ ಅಡಿಕೆನೂ ತೊಗೊರ್ರಿ. ಇಲ್ಲ ಚಿಕಣಿ ಅಡಿಕೆ ಬೇಡ, ಎದಿ ಸಿಕ್ಕೊಂತಾವ. ರಾಶಿ ಅಡಿಕೆ ಆಮೇಲೆ ಚಾಲಿ ಅಡಿಕೆ ತೊಗೊರ್ರಿ. ಹ್ಞೂ ರೀ ಮಾವರ. ರೀ ದೌಡ್ ಬರ್ರಿ, ಎಷ್ಟೊತ್ತಾತು? ಬಸ್ಸಿಗೆ ಹೊಂಟಿರ ಏನ ಬೈಕ್ನಾಗ ಹೊಂಟ್ರಿ? ಇಲ್ರಿ ಅತ್ತಿಯರ ಬೈಕ್ನಾಗ ಹೊಂಟೇವಿ. ಅದಾದ್ರೆ ಎಲ್ಲಿ ಬೇಕಲ್ಲ ಅಡ್ಡಾಡ್ಬೋದು. ಈ ಬಸ್ಸಿಗೆ ಹೋಗ್ಬಿಟ್ರೆ ಬಸ್ ಸ್ಟ್ಯಾಂಡಿಗೆ ಇಳಿಸ್ತೈತಿ, ಅಲ್ಲಿಂದ ಅಡ್ಡಾಡೋದು ಹೇಳ್ರಿ. ಚಲೋ ಬಿಡ. ಅಲ್ಲ ಇನ್ನೂ ಸಾರು ಮಾಡಿಲ್ಲ, ಪಲ್ಯ ಮಾಡಿಲ್ಲ, ಅಡಿಗೆ ಅರ್ಧಮರ್ಧ ಹಂಗೆ ಐತಿ. ನೀವು ಅಕ್ಕ ಹೊಂಟು ನಿಂತು ಬಿಟ್ಟಿರಲ್ಲ ಪಾಪ. ನೀನು ನಿನ್ನೆಲ್ಲ ಅಡಿಗೆ ಮಾಡಿಟ್ಟೆ ಹೋಗಿದ್ದೇನು? ನಾನು ಮಾಡ್ಕೊಳ್ಳಿಲ್ಲ, ಇದಕ್ಕಿದ್ದಂಗೆ ಎದ್ದೋಗಿದ್ದಿ. ಅಷ್ಟು ಅಡಿಗೆ ನಾ ಮಾಡಿದೆ. ಆವಾಗ ಅಡಿಗೆ ಯೋಚನೆ ಬರಲಿಲ್ಲನ? ಏನಾಗಲ್ಲ, ಒಂದಿನ ಎದಿ ಬಗ್ಗಿಸ್ ಮಾಡು, ಗೊತ್ತಾಕತಿ. ಅಡಿಗೆ ಮನ್ಯಾಗ ಒಲಿ ಮುಂದೆ ಬೇಯೋದು ಎಷ್ಟು ಕಷ್ಟ ಆಯ್ತು ಅಂತೇಳಿ ಮಾಡು. ಅಲ್ಲ ನಾನು ಹೊಂಟಕ್ಕಿಗೆ ಹೇಳಕತ್ತೀನಿ ಅಡಿಗೆದೇನು ಗತಿ ಅಂತೇಳಿ ಮಾಡಿ. ಯಾಕ ನೀ ಹೆಣ್ಮಗಳಲ್ಲನ? ಮಾಡ್ತೀನಿ, ನಂಗೆ ಸಾರು ನಿಮ್ಮಷ್ಟು ರುಚಿ ಮಾಡಕ್ಕೆ ಬರಲ್ಲ, ಅದಕ್ಕೆ ಕೇಳಿದೆ. ಅತ್ತಿಯರ ಅದಾರ ತಗೋ, ಹೇಳ್ಕೊಡ್ತಾರ. ಅವ್ರು ಹೇಳ್ದಂಗೆ ಒಗ್ಗರಣೆ ಹಾಕು. ನಡಿಲೆ ಯಾವ ಹೋಗ್ಬರ್ತೇವೆ. ಹ್ಞೂನಪ್ಪ, ಹುಷಾರು ಸೌಕಾಸಿ. ಆ ಬೈಪಾಸ್ನಾಗ ನಡ್ ರೋಡ್ನಾಗ ಹೋಗ್ಬೇಡ್ರಿ, ದೊಡ್ಡ ಗಾಡಿ ಬರ್ತಿರ್ತಾವ, ಮಾರ್ ಮಣ್ಣ ಗಡಗ್ಲಿ ಏನು ಎದಿ ಮ್ಯಾಗ ಬರ್ತಾವ. ಅದಕ್ಕೆ
ಆಮೇಲೆ ಅವ್ರಿಗೆ ಅನ್ನೋದು ಒಂದು ರೀತಿ ತಪ್ಪ ಆಕತಿ. ಯಾಕಂದ್ರೆ ನೀವು ಇತ್ತ ಈ ಮುಂದಿನ ಬಂಪರ್ ಮುಂದೆ ಇರ್ತೀರಪ್ಪ, ಅವ್ರ ಕಣ್ಣಿಗೆ ಕಾಣೋದಲ್ಲ. ಅವು ದೌಡ್ ಬ್ರೇಕು ಹತ್ತಂಗಿಲ್ಲ. ರೋಡ್ನಾಗ ಅರಿಗ್ಗೆ ಹೋಗ್ರಿಪ್ಪ. ಏನು ಬೈಪಾಸು ದೊಡ್ಡ ಗಾಡಿ ಅಡ್ಡಾಡಕ ಮಾಡಿದ್ರು ಏನು, ನಾವು ಸಣ್ಣ ಸಣ್ಣ ಗಾಡಿಯಾರ ನಾವ ಹುಷಾರಿರ್ಬೇಕು. ಅದಕ್ಕೆ ಏನು ಸ್ವಲ್ಪ ಅರಿಗ್ಗೆ ಹೋಗ್ರಿಪ್ಪ. ಹ್ಞೂ ಅತ್ತೀರ ಅಂದಂಗೆ ಇರಮ್ಮ ಏನ್ ರೈತೀರ ಅದ ಬರೋ ಹೊತ್ನಾಗ ಒಂದು ಪ್ಲೇಟ್ ಗೋಬಿ ತೊಂಬಾರೆ ವಾ ತಿನ್ನಂಗ ಆಗ್ಬಿಟ್ಟತಿ. ಕಂಡಬಿಡ್ದಿನ ಆತ ಆ ಗೋಬಿ ಅದು ಕ್ಯಾಬೇಜ್ಲೆ ಮಾಡಿ ತರ್ಬೇಡ, ಆ ಗೋಬಿನ ತೊಂಬ ಮತ್ತೆ. ಹ್ಞೂ ರೈತೀರ ತೊಂಬರ್ತೀನಿ. ಏ ಅಲ್ಲಲ್ಲಿ ಸಣ್ಣ ಹುಡ್ರಂಗೆ ಗೋಬಿ ತಿಂತೀಯ? ಈ ನೋಡಿದ ಮಂದಿ ಏನಂದಾರ, ಏ ಅಲ್ಲ ಅದನ್ನ ಗೋಬಿ ತೊಗೊಂಬತ್ ಮತ್ತೆ ಸೊಸಿ ಒದ್ರಿ ಹೇಳಕತ್ತೀಯಲ್ಲ. ಅಯ್ಯ ನಿಮ್ದೊಂದು ಕತಿಯಪ್ಪ, ತಿನ್ನಕ ಉಣ್ಣಕ ಸಣ್ಣವ್ರು ದೊಡ್ಡವ್ರೇನ್ರಿ? ಕಂಡಬಿಡ್ದಿನಾತ್ರಿ ಅದೇನ ಭಾಳ ರುಚಿ ಇರ್ತದಂತ. ಯಾವಾಗಂದ್ರೆ ಜವಳಿ ಹಾಕ್ಸಕ್ ಹೋದಾಗ ಒಂದು ತಿಂದಿದ್ದೆ. ಹಿಂದಕ್ಕೆ ಭಾಳ ದಿನ ಆತ. ಅಯ್ಯೋ ಎಷ್ಟು ಒಂದು ವರ್ಷದ ಮೇಲೆ ಆತನಪ್ಪ. ಭಾಳ ರುಚಿ ಇರ್ತೈತಿ. ಅವಾಗೊಮ್ಮೆ ಇವಾಗೊಮ್ಮೆ ತಿಂದ್ರೆ ಏನಾಗೋದಿಲ್ಲ, ತಿನ್ಬೋದು. ಏನು ಸುಮ್ಮನಿರಿ ನೀವು. ನನಗೆ ತಿನ್ಬೇಕು ಅನ್ಸಿತ್ತು, ತಿನ್ನಕ್ಕಾಗಿದ್ದಿಲ್ಲ, ತಿಂತಾನೆ ಸುಮ್ಮನಿರಿ. ಅಲ್ಲ ಆಕೆ ಗಂಡನ ಕರ್ಕೊಂಡು ಹೋಗಿದ್ದು ಕಿಕ್ಕಿಗೆ ಸಿಟ್ಟು. ಈಕಿ ಒಂದಲ್ಲ ಅಂತ ಮೊನ್ನೆ ಹೋದ ವಾರದಾಗ 2 ಸಲ ಹೋಗಿ ಬಂದಾಳ. ಆದರೂ ಸಿಟ್ಟಿಕಿಗೆ. ಅಯ್ಯೋ ದೇವ್ರೆ, ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಏನು ಸುಳ್ಳಲ್ಲ ನೋಡು. ಈಕೆ ಅಡ್ಡಾಡಿದ್ರೆ ನಡೀತೈತಿ. ಈಕಿ ಕಣ್ಣು ಮುಂದೆ ಆಕೆ ಅಕ್ಕಿ ಗಂಡನ ಜೊತೆಗೆ ಆಕಿ ರೊಕ್ಕದಾಗ ಆಕೆ ಹೋದ್ರು ಈಕೆಗೆ ಸಿಟ್ಟು. ಏನು ಹೇಳ್ತಿರೋದಕ್ಕೆ? ಅದಕ್ಕೆ ಅಲ್ಲ ನಾ ಹೆಣ್ಮಕ್ಳನ್ನ ಹೊಟ್ಟೆ ಹುರ್ಕ್ ಬುದ್ಧಿಯವ್ರ ಅನ್ನೋದು. ನಿಮ್ಮ ಹೆಣ್ಮಕ್ಳಿಗೆ ಹೊಟ್ಟೆ ಹುರ್ಕೊಂತಿರೋ ಒಂದು ಅಳತಿ, ನಿಮಗೆ ಸಮಾಧಾನ ಅನ್ನೋದೇ ಹಾಕಿಲ್ಲ ದೇವ್ರು. ಬಾಯಿ ಮುಚ್ಕೊಂಡಿರಿ, ಎಲ್ಲರೂ ಹಂಗೆ ಏನಿರಂಗಿಲ್ಲ. ನಮ್ಮ ತಂಗಿ ಬರಕತ್ತಾಳ ಮನೆಗೆ, ಫೋನ್ ಹಚ್ಚಿ ಕರೆದಿದ್ದಕ್ಕೆ ಏನು ಚಂದಾಗಿ ಮಾತಾಡೋಣಾಕ. ಅಲ್ಲ ಮತ್ತು ಆಮೇಲೆ ಜುಪುಣ್ತನ ಅದು ಮಾಡ್ಬೇಡ ಮಾತಾಡಾಕು. ಅಯ್ಯಯ್ಯ ಎಂದು ಮಾಡಾಕೆ ಇಲ್ಲ ನಾನು ಎಂದು ಏನು ಕೊಟ್ಟೇ ಇಲ್ಲ. ಗೊತ್ತಾಯ್ತವ್ರಿ ನಂಗೆ ಮಾತಾಡೋದು. ಏನು ನೀವು ಹೇಳೇ ಮಾತಾಡ್ಬೇಕಾಗಿಲ್ಲ. ನಿಮ್ಮ ತಂಗಿಗೆ ನಾ ಹೆಂಗಿದ್ರು ಸಮಾಧಾನ ಇಲ್ಲ. ಆಕೆ ತಲೆಗೆ ಏನಿತ್ತು ಯಾರಿಗೆ ಗೊತ್ತು. ಅಲ್ಲ ನಾನಂತ ಚಲೋ ಮಾತಾಡಿಸ್ತೀನಿ, ಅಷ್ಟೆಲ್ಲ ದೇಕ್ರೇಕ್ ಮಾಡ್ತೀನಿ, ಮತ್ತು ನನಗೊಂದು ಮಾತು ಅನ್ನೋದೇನಾರು ಬಿಡ್ತೀರಾ ನೀವು? ಮತ್ತು ನನಗೆ ಅನ್ನೋದು ಅನ್ನೇತೀರಿ. ನಿಮ್ಮ ಜೊತೆಗೆ ಯಾವ ಗುದ್ದಾಡ್ಬೇಕು? ಅಲ್ಲ ನೀ ಮಾತಾಡ್ತಿ ಚಂದಾಗ ಅಡಿಗೆನೂ ಮಾಡ್ತಿ, ಆದರೂ ಹೇಳಿದೆ. ಸರಿ ಇವತ್ತು ಊಟಕ್ಕೆ ಏನು ಮಾಡಿ ಈಗ? ಊಟಕ್ಕ ಬೆಳಕು ಮಿಸ್ಕ ಇದ್ವಲ್ಲ ಕರ್ದೇನಿ, ಹಪ್ಪಳ ಕರ್ದೇನಿ ಒಂದೆರಡು. ಆಮ್ಯಾಗ ಅನ್ನ ಮಾಡೀನಿ, ಮಜ್ಜಿಗೆ ಸಾರು, ನೀವು ಕಟಕ್ ರೊಟ್ಟಿ ಅದಾವು. ಆಮೇಲೆ ಚೌಳಿಕಾಯಿ ಇದ್ವು, ಪಲ್ಯ ಮಾಡೀನಿ, ಹಚ್ಕೊಂಡು ತಿನ್ರಿ. ಅಲ್ಲ ನಾವು ತಿನ್ನೋದೇನೋ ಆತು, ಅಕ್ಕಿಗೆ ಏನು ಮಾಡಿ? ಬಿಸಿ ಅನ್ನ ಮಜ್ಜಿಗೆ ಸಾರು 4 ಬ್ಯಾಳಿ ಹಾಕಿ ಟಮಾಟಿ ಹಾಕಿ ಚಲೋ ತೆಂಗ್ ಸಾರು ಮಾಡ್ಬಾರ್ದಾ? ಬ್ಯಾಳಿ ಟಮಾಟಿ ಹಾಕಿ ಮಾಡ್ತಾರೆ ನಿಮ್ಗೆ. ಟಮಾಟಿ 80 ರೂಪಾಯಿ 90 ರೂಪಾಯಿ ಕಿಲೋ ಆಗಿ ಹೋಗಿ ನೋಡ್ರಿ, ಗೊತ್ತಾಕತಿ. ಹಂಗಂತೇಳಿ ಏನು ಕೂಳ್ ತಿನ್ನೋದ ಬಿಟ್ಬಿಡ್ತೀಯ? ಅಯ್ಯೋ ದೇವ್ರೆ, ಚಲೋ ತೆಂಗ್ ಅಡಿಗೆ ಮಾಡೆ. ಆತ್ ತಗೋರಿ. ಹೆಂಗಿದ್ರೆ ಈಗ ಮಧ್ಯಾಹ್ನ ಬರ್ತಾಳ ಉಂಟಾಳ ಇಲ್ಲ ಗೊತ್ತಿಲ್ಲ, ಉಂಡಿಗಿಂಡ ಬರ್ತಾಳ ಏನ ಅಂತ ಕೇಳೋಣ. ಮತ್ ಮಾಡಿದ್ವಿ ವೇಸ್ಟ್ ಆಗಬಾರ್ದಲ್ಲ. ಈಗ ಸಾರು ಮಾಡಿದೆ ಅಂತಿಕೋರಿ, ಉಂಡು ಬಂದ್ಲು ಅಂತಿಕೋರಿ, ಅದನ್ನ ಸಂಜಿಗೆ ಬಿಸಿ ಮಾಡಿಕೊಟ್ರೆ ಮತ್ತೆ ಅದಕ್ಕೂ ಅನ್ನೋದು ಅಯ್ಯೋ ಬಿಸಿ ಅಡಿಗೆ ಮಾಡಲೇ ಇಲ್ಲ ಮಧ್ಯಾಹ್ನದ ಕೊಟ್ಟರು ಅಂತೇಳಿ. ಅದಕ್ಕೆ ಸಂಜಿಗೆ ಮಾಡೋಣ ಅಂತ ಬಿಟ್ಟಿದ್ದೆ. ಆತ್ ತಗೋರಿ, ಈಗೇನಾತು ಮಾಡ್ಬೇಕೋದೆಲ್ಲ ಮಾಡಿಕೊಡ್ತೇನೆ. ಚಂದಾಗಿ ಊಟ ಅಡಿಗೆ ಮಾಡು, ತಿಂತಾಳ. ಏನು ಹಂಗ ಜೀನ್ತನ ಮಾಡ್ಬೇಡ. ಮಾಡ್ತೀನಿ. ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಇನ್ನೆಷ್ಟು ಮಾತಾಡ್ತಿದ್ರೆ. ಅಂದಂಗ್ರಿ ನಮ್ಮ ಕಡೆದವ್ರಿಗೆ ಲಗ್ನ ಪತ್ರಿಕೆ ಎಲ್ಲ ಕೊಡ್ಬೇಕು. ಏನ ಮತ್ತೆ ಅವ್ರಿಗೆ ಸೀರೆಗಿರಿ ಎಲ್ಲ ತಂದತ್ತಲ್ಲ, ಹೋಗಿ ಕೊಟ್ಟು ಬರ್ಬೇಕು. ಆಯ್ತು ಹೋಗಿ ಬರೋಣಂತ. ಅಲ್ಲ ಚಲೋ ಅರ್ಬಿ ಏನು ತಗೊಳ್ಳೇ ಇಲ್ಲ ನೀನು? ತಗೊಂಡತ್ ಬಿಡ್ರಿ. ನಿಮ್ದೊಂದು ಕತೆ ತಗ ಮೊನ್ನೆ ತಗೊಂಡಿಲ್ಲ, 25 ರೂಪಾಯಿ ಒಂದು ಜಂಪರ್ ಪೀಸ್. ಸಾಕು, ಲಗ್ನ ಪತ್ರಿಕೆ ಕೊಟ್ಟು ಜಂಪರ್ ಪೀಸ್ ಇಟ್ಕೊಟ್ರು ಸಾಕು. ಮಂದಿ ಏನಂತಾರಂತೆ ನನ್ನ ನಿಮ್ಮ ಕಡೆದವರೆಲ್ಲ. ಅಲ್ಲ ಹೋಗಿರೋದು ಒಬ್ಬನ ಮಗನ ಮದುವೆ ಜಂಪರ್ ಪೀಸ್ ಇಟ್ಕೊಟ್ಟಾಳ ಅಂತ ಅನ್ನಂಗಿಲ್ಲನ? ಅನ್ನಾರೇನು ಬಂದು ಕೊಡ್ತಾರನ? ಆ ಬಿಡಾಡ್ಯಾರೆಲ್ಲ ಹೆಂಗ್ ಮಾಡ್ಯಾರ ನಂಗೆ ಗೊತ್ತಿಲ್ಲನ. ಸುಮ್ಮನಿರ್ರಿ ನೀವು. ಹಂಗವ್ರು ನಮ್ಮವ್ಗೆ ಸೀರೆ ತೊಗೊಂಡಿನಿ, ನನ್ನ ಈ ಅಕ್ಕ ಒಬ್ಬಾಕಿಗೆ ಸೀರೆ ತೊಗೊಂಡಿನಿ. ಸಾಕು, ಎಡೆ ಒಬ್ಬಾಕಿಗೆ 350 ರೂಪಾಯಿ ತೊಗೊಂಡಿನಿ. ನಮ್ಮವ್ಗೆ ವಯಸ್ಸಾಗೈತಲ್ಲ, ಏನು ತುಟ್ಟಿದೆ ನೋಡಲ್ಲ, ಹಾಗಾಗಿ 280 ರೂಪಾಯಿ ಒಂದು ತೊಗೊಂಡೇನಿ. ಸಾಕು. ಏನ ನೋಡಿ ನಿಮ್ಮ ಇಷ್ಟ, ನೀನು ಎಂಥದ್ದು ಹೇಳಿ ಅಂತ ತೊಗೊಂಡು. ನಾ ಮಾತ್ರ ನಮ್ಮ ತಂಗಿಗೆ ಚಲೋ ತೊಗೊಂಡೇನಿ. ಅದನ್ನು ಕೊಟ್ಟು ಅರ್ಶಿನ ಕುಂಕುಮ ಹಚ್ಚಿ ಕರಿಬೇಕಾಕಿನ. ಮತ್ತೆ ಈಗ ಹೇಳಿ ನಾನು ಆ ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗೋದಿತ್ತು. ಮತ್ತೆ ಆಕಿನ ಇತ್ತಾಗ ಏನೋ ಕೆಲ್ಸಕ್ಕೆ ಬರಾಕತ್ತೇನೆ ಅಂದಲ್ಲ, ಮನೆಗೆ ಬಾರ್ವಾ ಅಂತ ಹೇಳಿದ್ದು ಪಾಪ ಬರಾಕತ್ತದ. ಆತಾತ. ಅಲ್ಲ ಈ ನಮ್ನಿ ಜಿಪುಣ್ತನ ಮಾಡ್ತಾಳಿಕ್ಕೆ. ಇನ್ನೂ ಏನು ಇಲ್ಲ ಅಂದ್ರೆ ಮಾಡಲಿ, ದೇವ್ರೆಲ್ಲ ಕೊಟ್ಟು ಮಾಡ್ತಾಳಲ್ಲಿಕ್ಕೆ ಅಂತ ನಾನು ಏನು ಹೇಳೋದು ಇದಕ್ಕೆ.